11 ಜನರನ್ನ ಕೊಲೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ನೂತನ ಬಿಜೆಪಿ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷ ಕಿಡಿ. ವಿಧಾನಸೌಧದ ಮುಂಭಾಗ ಲಕ್ಷಾಂತರ ಜನರನ್ನ ಸೇರಿಸಿ ಯಾವುದೇ ಪೂರ್ವ ಸಿದ್ಧತೆ ಹಾಗೂ ರಕ್ಷಣೆ ಇಲ್ಲದೆ 11 ಜನರನ್ನ ಕಾಂಗ್ರೆಸ್ ಪಕ್ಷ ಕೊಲೆ ಮಾಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ನೂತನ ಬಿಜೆಪಿ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷ ಚಿದಾನಂದ ಎಂಗೌಡ ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ನೂತನ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಧಿಕಾರ ಹಸ್ತಾಂತರಿಸಿಕೊಂಡು ಮಾತನಾಡಿದ ಅವರು, ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನಮ್ಮ ನಿಕಟಪೂರ್ವ ಅಧ್ಯಕ್ಷ ಹನುಮಂತೇಗೌಡರ ಕಡೆಯಿಂದ ಪಕ್ಷದ ವರಿಷ್ಠರ ತೀರ್ಮಾನದಂತೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಸೇರಿ ಯುವ ಜನತೆಯನ್ನ ಸರ್ಕಾರಕ್ಕೆ ಉತ್ತೇಜನ ನೀಡಿ ಲಕ್ಷಾಂತರ ಜನರನ್ನ ವಿಧಾನಸೌಧದ ವೇದಿಕೆ ಮುಂಭಾಗ ಬರುವಂತೆ ಮಾಡಿ 11 ಜನರ ಪ್ರಾಣವನ್ನ ತೆಗೆದಿದ್ದಾರೆ ಎಂದು ಕಿಡಿಕಾರಿದ್ರು. ಇವತ್ತು ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಹನುಮಂತೇಗೌಡರ ಕಡೆಯಿಂದ ಪಕ್ಷದ ವರಿಷ್ಠರ ತೀರ್ಮಾನದಂತೆ ಒಂದು ಪದಗ್ರಹಣ ಮಾಡೋ ಕಾರಣಕ್ಕಾಗಿ ನಾನಿವತ್ತು ಮಧುಗಿರಿಗೆ ಬಂದಿದ್ದೇನೆ. ಈಗಾಗಲೇ ಕೊರಟಗೆರೆ ಶ್ರೀ ಕ್ಷೇತ್ರ ಯಲ್ಲಾರಾಂಪುರ ಹಾಗೂ ಸಿದ್ದರಬೆಟ್ಟ ಎರಡೂ ಕ್ಷೇತ್ರಗಳ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ನಮ್ಮ ಕೊರಟಗೆರೆ ಪಕ್ಷದ ಕಚೇರಿಯಲ್ಲಿ ಸಾಮಾನ್ಯ ಅನಿಲ್ ಕುಮಾರ್ ಜಿಯವರ ಒಂದು ಮುಖಂಡತ್ವದಲ್ಲಿ ಆ ಭಾಗದ ಎಲ್ಲ ಕಾರ್ಯಕರ್ತರು, ಮಂಡಲ ಅಧ್ಯಕ್ಷರು ರುದ್ರೇಶ್ ಮತ್ತು ನಮ್ಮ ಅನಿಲ್ ಕುಮಾರ್ ಅವರು, ನೂರಾರು ಜನ ಕಾರ್ಯಕರ್ತರು ಸೇರಿ ಒಂದು ಒಳ್ಳೆಯ ರೀತಿ ಸ್ವಾಗತ ಕೊಟ್ಟು ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗೆ ಇವತ್ತು ಮಧುಗಿರಿಗೆ ಬಂದು ಸಾಂಕೇತಿಕವಾಗಿ ಇವತ್ತು ಪದಗ್ರಹಣ ಮಾಡಿ ನಾಳೆ ದಿವಸ ಶಿರಾದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲ ಸೇರಿ ಪಕ್ಷದ ಒಂದು ಹೊಸ ಜವಾಬ್ದಾರಿಗೆ ಒಂದು ಸನ್ಮಾನ ಹಾಗೂ ಅಭಿನಂದನೆ, ಅದರ ಜೊತೆಗೆ ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ದೃಢ ನಿಶ್ಚಯ ಮಾಡಿ ಪಕ್ಷ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿ ಏನಿದೆ ಇದೊಂದು ಅಧಿಕಾರ ಅಂತ ಭಾವಿಸಿದೆ. ಎಲ್ಲ ಹಿರಿಯ ಕಿರಿಯ ಹಳೆಯ ಮತ್ತು ನೂತನ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು, ಎಲ್ಲ ಜನಪ್ರತಿನಿಧಿ ವಿಶ್ವಾಸಕ್ಕೆ ತಗೊಂಡು ಈ 4 ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನದು ZP, TP ಹಾಗೆ MLA ಚುನಾವಣೆಗಳಿರ್ಬೋದು, ಎಲ್ಲ ಚುನಾವಣೆಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡೋದಕ್ಕೆ ನನ್ನ ಒಂದು ಪಕ್ಷದ ಮಾರ್ಗದರ್ಶನ ತಗೊಂಡು ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಏನಿವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಆಡಳಿತದಲ್ಲಿ, ಹಾಗೆ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೆ ವಿಜೇಂದ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಪಕ್ಷದ ಸಂಘಟನೆ ಆಗ್ತಾ ಇದೆ, ದೇಶ ಮುನ್ನಡೆಗೆ ಹೋಗ್ತಾ ಇದೆ. ಅದರಲ್ಲಿ ನಾವು ಕೂಡ ಮಧುಗಿರಿ ಕೂಡ ವಂಚಿತರಾಗಬಾರ್ದು. ಇವತ್ತೇನು ದೇಶದ ಪ್ರಗತಿ ಕಾಣ್ತಾ ಇದೆ, ಎಲ್ಲೆಲ್ಲೆಲ್ಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿದ್ದು ಸರ್ಕಾರ ಇದೆ, ಅಂಥ ಕಡೆ ಖಂಡಿತ ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ. ಇವತ್ತು ಕಾಂಗ್ರೆಸ್ನ ಎಲ್ಲ ಅಧ್ವಾನಗಳನ್ನು ನೋಡ್ತಾ ಇದ್ದೇವೆ ನಾವು, ಯಾವ ಮಟ್ಟಕ್ಕೆ ಇಲ್ಲಿ ಕಾಲು ತೊಳಿತಾ ಇತ್ತು. ಕೇವಲ ಒಂದು ಕ್ರೇಜ್ ಗೇಮ್, ಬೇರೆ ಯಾವುದೋ ದೇಶೋದ್ಧಾರಕರಲ್ಲ ಅವರು, ಅಥವಾ ಇವರ್ಯಾವುದೋ ಮಾಡಿದ ದೇಶದ ಉದ್ಧಾರ ಅಲ್ಲ. ಯುವಜನತೆಯನ್ನು ಸರ್ಕಾರನೇ ಒಂದು ಉತ್ತೇಜನ ಕೊಟ್ಟು ಲಕ್ಷಾಂತರ ಜನ ಅಷ್ಟೇ ಅಲ್ಲಿ ಬರೋ ಥರ ಮಾಡಿ, ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಆ ವೇದಿಕೆ ಮೇಲೆ ವಿಧಾನಸೌಧದ ಎದುರುಗಡೆ ಲಕ್ಷಾಂತರ ಜನ ಸೇರೋ ಥರ ಮಾಡಿ, ಯಾವ ಪೂರ್ವ ಸಿದ್ಧತೆ ಇಲ್ಲದೆ 11 ಜನರ ಪ್ರಾಣ, ಯುವಕರ ಪ್ರಾಣವನ್ನು ತೆಗೆದಿರ್ತಕ್ಕಂಥ ಈ ಪಕ್ಷ, ನಾನು ಹೇಳ್ತಾ ಇದ್ದೇನೆ, ಇದು ಅಚಾನಕ್ ಆಗಿದ್ದಲ್ಲ, ಇದು ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಕೊಲೆ. ಹಾಗಾಗಿ ಇಂಥ ಒಂದು ಅಧ್ವಾನಗಳು ನಡೀಬಾರ್ದು. ಈ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾತ್ರ ಒಂದು ಜವಾಬ್ದಾರಿಯುತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ. ಆ ಕೆಲಸವನ್ನು ಮಾಡೋ ದಿಕ್ಕಿನಲ್ಲಿ ಇನ್ನು ಮುಂದಿನ ಏನೇನಿದೆ ಆ ಎಲ್ಲ ಚುನಾವಣೆಗಳು ಕೂಡ ನಾವು ಗೆದ್ದು ನಮಗೆ ವಿಶ್ವಾಸ ಇದೆ. ಜನ ರೋಸಿ ಹೋಗಿದ್ದಾರೆ ಇವರ ಆಡಳಿತದಲ್ಲಿ. ಹಾಗೆ JDS ಮತ್ತು ನಮ್ಮದೇನೋ ಒಂದು ಸಮನ್ವಯ ಇದೆ.
ಈ ದಿಕ್ಕಿನಲ್ಲಿ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟುವಂಥ ಕೆಲಸವನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹಾಗೆ ಅನಿಲ್ ಕುಮಾರ್ ಅವರು, ನಮ್ಮ ಎಲ್ಲ ಮಂಡಲದ ಅಧ್ಯಕ್ಷರು ಏನು ರುದ್ರೇಶ್ ಇದ್ದಾರೆ, ಕೊರಟಗೆರೆಯಿಂದ ಹನುಮಂತ ರೆಡ್ಡಿ ಅವರಿದ್ದಾರೆ, ಮಧುಗಿರಿಯಿಂದ. ಇನ್ನು ಪೂರ್ಣಿಮಾ ಪ್ರಕಾಶ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು ಬರಲಿದ್ದು ಚಿದಾನಂದ ಗೌಡರ ಮೇಲೆ ತುಂಬಾ ಹೊಣೆಗಾರಿಕೆ ಇದೆ. ಇದನ್ನ ಸಂಘಟನೆ ಮೂಲಕ ನಮ್ಮ ಕಾರ್ಯಕರ್ತರು ಅವರ ಕೈ ಬಲಪಡಿಸಬೇಕು ಎಂದು ಸಾರ್ವಜನಿಕರು ಮತ್ತು ಮುಖಂಡರಲ್ಲಿ ಮನವಿಯನ್ನ ಮಾಡಿದ್ರು. ಆದ್ರೆ ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆ ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಸ್ವಲ್ಪ ಪವರ್ಫುಲ್ ಆಗಿ ಏನಾದ್ರೂ ಸಾಧ್ಯನಾ ಅಂತ ಹೇಳಿ MLC 8 ತಾಲೂಕಾ ಸರ್, ಸಾರಿ, ಅದು ನಿಮ್ಗೆ ಸಾಲಲ್ಲ, ನಿಮಗೆ ಕೆಪಾಸಿಟಿ ಜಾಸ್ತಿ ಇದೆ, ಇಷ್ಟಕ್ಕೆ ಕೂತ್ರೆ ಹೇಗೆ ನೀವು ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರನ್ನಾಗೂ ಕೂಡ ಇವತ್ತು ರಾಜ್ಯ ಘೋಷಣೆ ಮಾಡಿದೆ. ಅವ್ರ ಹೆಸರು ನೋಡುವಾಗಲೇ ಚಿದಾನಂದ ಗೌಡ MLC ಅಂತ ನೋಡುವಾಗ ನನಗೆ ಒಂದು ಕಾರ್ಯಕರ್ತೆಯಾಗಿ ಜಿಲ್ಲೆಗೆ ಒಬ್ರು MLC, ಒಬ್ರು ಪ್ರಜಾಪ್ರತಿನಿಧಿಯಾಗಿ ಅವರು ಒಂದು ಜಿಲ್ಲಾಧ್ಯಕ್ಷ ಸಂಘಟನೆನಲ್ಲೂ ಕೂಡ ಜವಾಬ್ದಾರಿ ಕೊಡೋದಿದೆಯಲ್ಲ, ಅದು ನಮ್ಮ ಪಕ್ಷದಲ್ಲಿ ಬಹಳ ವಿಶೇಷ. MLAಗಳಿಗೆ, MP ಗಳಿಗೆ, MLCಗಳಿಗೆ ಕೊಡ್ತಾರೆ ಅಂತಂದ್ರೆ ಅವರಲ್ಲಿ ಏನೋ ಒಂದು ಪೊಟೆನ್ಶಿಯಾಲಿಟಿ ಇದೆ. ಅವರಲ್ಲಿ ಏನು ಇವರು ಚುಕ್ಕಿ ಇಟ್ಟಿದಾರಲ್ಲ, ಇವತ್ತು ಚುಕ್ಕಿ ಫಸ್ಟ್ ಇಡಬೇಕು. ಎಷ್ಟೇ ಉದ್ದ ಗೆರೆ ಇದ್ರೂ ಕೂಡ ಚುಕ್ಕಿ ಇದ್ರೇನೆ ಇಂಪಾರ್ಟೆಂಟ್. ಉದ್ದ ಗೆರೆ ಎಳ್ಕೊಂಡು ಹೋಗೋದಕ್ಕೆ ಚಿದಾನಂದ ಗೌಡ್ರ ಶಕ್ತಿ ಇದೆ ಅಂತ ಹೇಳಿ ಪಕ್ಷ ತೀರ್ಮಾನ ಮಾಡಿ ಅವರನ್ನ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಏನ್ ಹನುಮಂತೇಗೌಡರಿಗೆ ನೀವೆಲ್ಲರೂ ಕೂಡ ಭುಜಕ್ಕೆ ಭುಜ ಕೊಟ್ಟು ಅವರ ಎಲ್ಲ ಭಾವನೆಗಳಿಗೆ, ಆ ಸಂಘಟನೆ ಶಕ್ತಿಗೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟರು. ಅದರ ದುಪ್ಪಟ್ಟು, ಅದರ 10ರಷ್ಟು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಗಳು ಬರೋದಿದೆ. ಇನ್ನೊಂದು 2 ವರ್ಷ ಆಟ ಆಡ್ದಂಗೆ ಬಂದ್ಬಿಡುತ್ತೆ. ಅದಾಗೋದು ಇದೇ ಭಾಗದಲ್ಲಿ 4 MLA ಕ್ಷೇತ್ರ ಕೂಡ ಬರುವಂಥದ್ದಿದೆ. MP ಗೆ 2 ಕ್ಷೇತ್ರನೂ ಬರೋದಿದೆ. ಆ ಕಡೆ ದುರ್ಗ ಮತ್ತು ಈ ಕಡೆ ತುಮಕೂರು. ತುಂಬಾ ಕೆಲಸ ಇದೆ ಚಿದಾನಂದ ಗೌಡರಿಗೆ. ಇವಾಗ ದಪ್ಪ ಹಾರ ಹಾಕ್ಬಿಟ್ಟು ಅವ್ರನ್ನ ಕಳ್ಸೋದಲ್ಲ, ಆ ತೂಕ, ಆ ಭಾರ, ಅದು ಅವ್ರ ಜೊತೆಗೆ ನಾವು ಕೂಡ ಹೊರಬೇಕಾಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಮರ್ಯಾದೆ ಪ್ರಶ್ನೆ. ಯಾವುದೋ ಶೋಕಿಗೋ, ಯಾವುದೋ ವಿಸಿಟಿಂಗ್ ಕಾರ್ಡ್ಗೋ, ಅಥವಾ ಇನ್ಯಾರನೋ ಮೆಚ್ಚೋದಕ್ಕೋ, ಇಲ್ಲ ಇನ್ನೇನೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡೋ ಮಾಡಿರೋಂಥದ್ದಲ್ಲ ಪಕ್ಷ. ಸಂಘಟನೆ ಗಟ್ಟಿ ಆಗತ್ತೆ, ಸಂಘಟನೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಏನಿಷ್ಟು ದಿನ ಇತ್ತಲ್ಲ ಅದಕ್ಕಿಂತ ಚೆನ್ನಾಗಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ವಿಶ್ವಾಸ, ನಂಬಿಕೆ ಇಟ್ಟು ಇವತ್ತು ಚಿದಾನಂದ ಗೌಡರನ್ನ ಅಧ್ಯಕ್ಷರ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಖಿಲ್ ಕುಮಾರ್, ಮಂಡಳ ಅಧ್ಯಕ್ಷ ಹನುಮಂತಾರೆಡ್ಡಿ, ಪಾಂಡುರಂಗಾರೆಡ್ಡಿ ಸೇರಿದಂತೆ ವಿವಿಧ ಮೋರ್ಚಾ ಪದಾಧಿಕಾರಿಗಳು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.